ಹಾಯ್ ಫ್ರೆಂಡ್ಸ್, ಇವತ್ತು ಬಾದಾಮ್ ಪೌಡ್ರು ಮನೇಲೆ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಬಾದಾಮಿ ತಗೊಂಡಿದ್ದೀನಿ, ಇದು ಹುರ್ಕೋಬೇಕೀಗ. ಒಂದು ಪ್ಯಾನ್ಗೆ ಇಟ್ಟು ಹಾಕ್ತಿದ್ದೀನಿ. 200 ಗ್ರಾಮ್ ತಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಗೋಡಂಬಿನೂ ಹಾಕ್ತಿದ್ದೀನಿ. ಈಸಿಯಾಗಿ ಮನೇಲೆ ಮಾಡ್ಕೊಬೋದು ಫ್ರೆಂಡ್. ಬಾದಾಮ್ ಪೌಡ್ರು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಈಸಿಯಾಗಿ ಮನೇಲೆ ಮಾಡ್ಕೊಬೋದು ಬಾದಾಮ್ ಪೌಡ್ರು. ಸೀಸ್ಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡೆ ಹುರಿಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್. ಒಂದು 5ರಿಂದ 10 ನಿಮಿಷ ತನಕ ಹುರಿದಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೆ. ಇದಾಗಿದೆ. ಈಗ ಈ ಥರ ಹುರ್ಕೊಬೇಕು, ಸೀಸ್ಬಾರ್ದು. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ತಣ್ಣಗಾಗಬೇಕು ಫುಲ್ಲು. ಇದು ತಣ್ಣಗಾಗಲಿ. ಇದು ಚೆನ್ನಾಗಿ ತಣ್ಣಗಾರಿದೆ ಫ್ರೆಂಡ್. ತಣ್ಣಗಾಗಬೇಕು ಫುಲ್ಲು. ತಣ್ಣಗಾಗಿದೆ. ಈಗ ಇದು ರುಬ್ಕೋಬೇಕೀಗ. ಜಾರ್ಗೆ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಏಲಕ್ಕಿ ಕಾಯಿ ಹಾಕ್ತಿದ್ದೀನಿ. ಏಲಕ್ಕಿ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಿದ್ದೀನಿ. ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ತಿದ್ದೀನಿ. ನೀವು ಹಾಲು ಕುದಿಯುವಾಗ ಹಾಕೊಂಬೋದು, ಇದ್ರ ಜೊತೆನಾರು ಮಿಕ್ಸ್ ಮಾಡ್ಕೊಬೋದು. ನಾನು ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ನೈಸಾಗಿ ರುಬ್ಕೊಂಬತ್ತೀನಿ. ನೈಸಾಗಿ ರುಬ್ಕೊಬೇಕು. ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್. ಇದನ್ನ ಪಾಯಸಕ್ಕೂ ಒಂದೊಂದು ಸ್ಪೂನ್ ಹಾಕೊಬೋದು. ತುಂಬ ಟೇಸ್ಟ್ ಬರುತ್ತೆ ಪಾಯಸಗಳು. ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿಲ್ಲ. ಈಸಿಯಾಗಿ ಮನೇಲಿದ್ದ ಪದಾರ್ಥದಲ್ಲೇ ಮಾಡಿದ್ದೀನಿ ಬಾದಾಮ್ ಪೌಡ್ರು. ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್. ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಸೂಪರ್ ಆಗಿರೋ ಹೆಲ್ತಿ ಆಗಿರೋ ಬಾದಾಮ್ ಪೌಡ್ರ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.